ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಯೂಟ್ಯೂಬಲ್ಲಿ ಥಂಬ್ನೈಲ್ನ ಹೇಗೆ ಎಡಿಟ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಮೊಬೈಲಲ್ಲೇ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಪಿಕ್ಸೆಲ್ ಆ್ಯಪ್ ಅಂತ ಇರುತ್ತೆ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಫಸ್ಟು ಪಿಕ್ಸೆಲ್ ಆ್ಯಪನ್ನು ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಅದನ್ನು ಓಪನ್ ಕೊಡ್ತೀನಿ. ಈ ಥರ ಬರುತ್ತೆ, ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ಇದನ್ನು ತೆಗೆದು ಈಗ ನಮಗೆ ಇಮೇಜ್ ಸೈಜ್ ಬೇಕು. ಅದಕ್ಕೋಸ್ಕರ ಇಲ್ಲಿ 3 ಡಾಟ್ ಇದೆಯಲ್ಲ, ಇಲ್ಲಿ 3 ಡಾಟ್ ಇರೋ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲಿ ಇಮೇಜ್ ಸೈಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ಕಸ್ಟಮ್ ಅನ್ನೋ ಆಪ್ಷನ್ ಇದೆ. ಇಲ್ಲೊಂದು ಆರ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಿದ್ರೆ ಕೆಲವೊಂದು ಆಪ್ಷನ್ ಎಲ್ಲ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ಯೂಟ್ಯೂಬ್ ಥಂಬ್ನೈಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿ ಓಕೆ ಕೊಡೋಣ. ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಈ ಥರ ಸ್ಕ್ರೀನಲ್ಲೇ ನಾವು ಯೂಟ್ಯೂಬ್ ಥಂಬ್ನೈಲ್ನ ನಾವು ಎಡಿಟ್ ಮಾಡೋದು. ಈಗ ಇದಕ್ಕೆ ನಾವು ಬ್ಯಾಕ್ಗ್ರೌಂಡ್ ಕಲರ್ ಏನಾದರೂ ಕೊಡಬೇಕು ಅಂದರೆ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ 2 ಸ್ಕ್ವಯರ್ ಟೈಪಲ್ಲಿ ಬಾಕ್ಸ್ ಇದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಆಪ್ಷನ್ ಎಲ್ಲ ಬರುತ್ತೆ. ಇದರಲ್ಲಿ ನಾವು ಕಲರ್ ಅಂತ ಇದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಕಲರ್ ಎಲ್ಲ ಬರುತ್ತೆ. ಕಲರು ಮತ್ತು ಗ್ರೇಡಿಯಂಟ್ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಬ್ಯಾಕ್ಗ್ರೌಂಡ್ ಕಲರ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ಗ್ರೀನ್ ಇದೆ, ಇಲ್ಲಿ ನಾವು ವೈಟ್ ಸೆಲೆಕ್ಟ್ ಮಾಡಿದ್ರೆ ವೈಟ್ ಬರುತ್ತೆ, ಆಯಿತಾ. ಪರ್ಪಲ್ ಸೆಲೆಕ್ಟ್ ಮಾಡಿದ್ರೆ ಪರ್ಪಲ್ ಬರುತ್ತೆ. ಬ್ಲೂ ಇದು ಗ್ರೇಡಿಯಂಟ್ ಕಲರು, ಗ್ರೇಡಿಯಂಟಾಗಿ ಬಂತು. ಮತ್ತು ಆರೆಂಜ್ ಬೇಡ, ನಮಗೆ ಕಲರ್ ಬೇಕು, ಪ್ಯೂರ್ ಕಲರ್ ಬೇಕು ಅಂದರೆ ಕಲರ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವ ಬೇಕೋ ಆ ಕಲರನ್ನು ಕೊಟ್ಟರೆ ಕಲರ್ ಸೆಲೆಕ್ಟ್ ಆಗುತ್ತೆ. ರೈಟ್ ಮಾರ್ಕರ್ಸ್ ಕೊಟ್ಟರೆ ಸೆಲೆಕ್ಟ್ ಆಗುತ್ತೆ ಆ ಕಲರು. ಈಗ ಇದಕ್ಕೆ ನಾವು ಥಂಬ್ನೈಲ್ ಇಮೇಜ್ ಹಾಕಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ. ಇದರಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಗ್ಯಾಲರಿಲಿ ಇರ್ತಕ್ಕಂಥ ಎಲ್ಲ ಇಮೇಜಸ್ಸು ಓಪನ್ ಆಗುತ್ತೆ. ಅದರಲ್ಲಿ ಯೂಟ್ಯೂಬ್ಗೆ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಒಂದು ಎಕ್ಸಾಂಪಲ್ಗೆ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಫೋಟೋನ ಹಾಕ್ತಾಯಿದ್ದೀನಿ. ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪಿನ ಕಾಳಿರೋದು. ಡನ್ ಕೊಡ್ತೀನಿ, ಅದು ಸೆಲೆಕ್ಟ್ ಆಗಿ ಇಲ್ಲಿ ಬರುತ್ತೆ. ಇದನ್ನು ಫಸ್ಟು ನಾವು ಸೈಜ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ. ಈ ಥರ ಬರುತ್ತೆ. ನಾವು ಇದಕ್ಕೆ ಸೈಜ್ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ ಫಿಕ್ಸ್ ಮಾಡ್ಕೋಬೋದು ನೋಡಿ. ಇದು ಸೆಲೆಕ್ಟ್ ಆಗುತ್ತೆ. ಈಗ ಮತ್ತೆ ನಾನು ಸಾಂಬಾರ್ದು ಹಾಕಬೇಕು ಫೋಟೋ. ಸಾಂಬಾರ್ದು ಹಾಕಬೇಕು ಅಂದರೆ ಮತ್ತೆ ಪ್ಲಸ್ ಮೇಲೆ ಪ್ರೆಸ್ ಮಾಡಿ ಮತ್ತೆ ಫ್ರಮ್ ಗ್ಯಾಲರಿಗೆ ಹೋಗ್ತೀನಿ. ಅಲ್ಲಿ ಸಾಂಬಾರ್ದು ನುಗ್ಗೆ ಸೊಪ್ಪಿನ ಸಾಂಬಾರ್ದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ಬರುತ್ತೆ. ನಾವು ಫೋಟೋ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಈ ಥರ ಕ್ರಾಪ್ ಮಾಡಿಕೊಂಡು ರೈಟ್ ಮಾರ್ಕ್ ಕೊಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ ನೋಡಿ. ಈ ಥರ ದೊಡ್ಡದಾಗು ಚಿಕ್ಕದಾಗು ಎಲ್ಲ ಮಾಡ್ಕೋಬೋದು. ಈ ಥರ ಝೂಮ್ ಮಾಡ್ಕೊಬೋದು. ನಾವು ಎಷ್ಟು ಬೇಕೋ ಸೈಜು ಅಷ್ಟು ಮಾಡ್ಬೋದು. ನೋಡಿ ಇಷ್ಟೇ. ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ಕೆಳಗಡೆ ಸ್ಕ್ವೇರ್ ಪಿಕ್ಚರ್ ಇದೆಯಲ್ಲ, ಇದ್ರ ಮೇಲೆ ಒತ್ತಿದ್ರೆ ಬ್ಯಾಕ್ಗ್ರೌಂಡು ಚೇಂಜ್ ಆಗುತ್ತೆ. ಮತ್ತು ಕಲರ್ನ ಸೆಲೆಕ್ಟ್ ಮಾಡಿ ವೈಟ್ನ ಕೊಟ್ಟರೆ ವೈಟ್ ಸೆಲೆಕ್ಟ್ ಆಗುತ್ತೆ. ಈಗ ಇದ್ರ ಮೇಲೆ ನಾನು ನುಗ್ಗೆ ಸೊಪ್ಪಿನ ಸಾಂಬಾರು ಅಂತ ಬರಿಬೇಕು ಅಂದರೆ ಮತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಒತ್ತಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಟೆಕ್ಸ್ಟ್ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ
ಎ ಅಂತ ಇದೆ ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಡಿಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾವಿಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು. ಈಗ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಸಾಂಬಾರು ಅಂತ ಟೈಪ್ ಮಾಡ್ತೀನಿ. ನೋಡಿ ಟೈಪ್ ಮಾಡಿದ್ದೀನಿ. ಇದನ್ನು ಓಕೆ ಕೊಟ್ಟರೆ ಟೆಕ್ಸ್ಟು ಸೆಲೆಕ್ಟ್ ಆಗುತ್ತೆ. ಈಗ ಇದಕ್ಕೆ ನಾವು ಟೆಕ್ಸ್ಟ್ ಕಲರ್ ಕೊಡಬೇಕು ಅಂದರೆ ಟೆಕ್ಸ್ಟು ಎ ಅನ್ನೋ ಸಿಂಬಲ್ ಸೆಲೆಕ್ಟ್ ಆಗಿರಬೇಕು. ಹಾಗೆ ನಾವು ಇದನ್ನು ಮೂವ್ ಮಾಡಿದ್ರೆ ಇಲ್ಲಿ ಎಲ್ಲ ಆಪ್ಷನ್ಸು ಓಪನ್ ಆಗುತ್ತೆ. ಇದರಲ್ಲಿ ಟೆಕ್ಸ್ಟು ಸೆಲೆಕ್ಟ್ ಆಗಿರಬೇಕು. ಟೆಕ್ಸ್ಟಲ್ಲಿ ಸೈಜು, ಕಲರ್ಸು ಎಲ್ಲನೂ ಇಲ್ಲಿ ಇರುತ್ತೆ. ಈಗ ಟೆಕ್ಸ್ಟ್ ಕಲರ್ ಚೇಂಜ್ ಆಗಬೇಕು ಅಂದರೆ, ನುಗ್ಗೆ ಸೊಪ್ಪಿನ ಸಾಂಬಾರು ಕಲರ್ ಚೇಂಜ್ ಆಗಬೇಕು ಅಂದರೆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಕಲರ್ಸು ಓಪನ್ ಆಗುತ್ತೆ. ನಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ವೈಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ವೈಟ್ ಸೆಲೆಕ್ಟ್ ಆಯಿತು, ರೈಟ್ ಮಾರ್ಕ್ ಕೊಡ್ತೀನಿ. ಮತ್ತು ಈಗ ಟೆಕ್ಸ್ಟ್ ಸೈಜು ನಮಗೆ ಬೇಕು ಅಂದರೆ ಟೆಕ್ಸ್ಟ್ ಸೈಜು ದೊಡ್ಡದಾಗಿ ಕಾಣಿಸ್ಬೇಕು ಅಂದರೆ ನೋಡಿ ಟಿ ಅಂತ ಇದೆ, ಸೈಜ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಸೈಜು ಮೈನಸ್ ಇದ್ದರೆ ಕಡಿಮೆ ಮತ್ತು ಆಗುತ್ತೆ. ಮೈನಸ್ ಮೇಲೆ ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಪ್ಲಸ್ ಮೇಲೆ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನೋಡಿ ಈಗ ಈ ಥರ ಕಾಣಿಸುತ್ತೆ. ನಾವು ಟೆಕ್ಸ್ಟಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಟೆಕ್ಸ್ಟು ಸೆಲೆಕ್ಟ್ ಆಗಿರಬೇಕು. ಇಲ್ಲಿ ಎ ಹತ್ರ ಬ್ಲೂ ಕಲರ್ ಸೆಲೆಕ್ಟ್ ಆಗಿರೋದು ಕಾಣಿಸ್ಬೇಕು. ಆಗ ಇದು ಟೆಕ್ಸ್ಟ್ ಕಲರ್ ಈ ಥರ ಬಾಕ್ಸಲ್ಲಿ ಬಂದಿರುತ್ತೆ. ಈ ಥರ ಬಾಕ್ಸಲ್ಲಿ ಬಂದಾಗ ನಾವು ಟೆಕ್ಸ್ಟಲ್ಲಿ ಏನು ಬೇಕಾದರೂ ಚೇಂಜ್ ಮಾಡೋದು, ಯಾವ ಸೈಡ್ ಬೇಕಾದರೂ ಮೂವ್ ಮಾಡ್ಕೋಬೋದು. ಈಗ ಇದಕ್ಕೆ ಟೆಕ್ಸ್ಟ್ ಸೈಜ್ ಕೊಟ್ಟಿದ್ದೀವಿ. ಈಗ ಅದು ಸ್ಟೈಲ್ ಚೇಂಜ್ ಆಗಬೇಕು ಅಂದರೆ ಇಲ್ಲಿ ಸ್ಟೈಲ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬೋಲ್ಡು, ಇಟಾಲಿಕ್ಕು ಇದೆಲ್ಲ ಬರುತ್ತೆ, ಅಂಡರ್ಲೈನು. ಈಗ ನಮಗೆ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಬೋಲ್ಡಾಗಿ ಕಾಣಿಸ್ಬೇಕು ಅಂದರೆ ಬಿ ಒತ್ತಿದ್ರೆ ಬೋಲ್ಡಾಗಿ ಕಾಣಿಸುತ್ತೆ. ಇಟಾಲಿಕ್ ಬರಬೇಕು, ಐ ಒತ್ತಿದ್ರೆ ಇಟಾಲಿಕ್ಕಾಗಿ ಚೇಂಜ್ ಆಗಿರುತ್ತೆ. ಆಯ್ತಲ್ಲ, ನಮಗೆ ಬೋಲ್ಡಾಗಿ ಕಾಣಿಸ್ಬೇಕು ಅಂದರೆ ಬೋಲ್ಡ್ ಸೆಲೆಕ್ಟ್ ಮಾಡಿದ್ರೆ ಬೋಲ್ಡಾಗಿ ಸೆಲೆಕ್ಟ್ ಆಗುತ್ತೆ. ಈಗ ರೈಟ್ ಮಾರ್ಕ್ ಕೊಟ್ಟರೆ ಅದು ಸೆಲೆಕ್ಟ್ ಆಗುತ್ತೆ. ಈಗ ಬ್ಯಾಕ್ಗ್ರೌಂಡು, ಈ ಟೆಕ್ಸ್ಟಿಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕು ಅಂದರೆ ಟೆಕ್ಸ್ಟ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿದ್ರೆ ಕಲರ್ಸ್ ಬರುತ್ತೆ. ಈಗ ಇದರಲ್ಲಿ ನಮಗೆ ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡೋಣ. ನೋಡಿ ಈ ಥರ ಕಾಣಿಸುತ್ತೆ. ನಮಗೆ ಬೇಡ ಅಂದರೆ, ನಮಗೆ ಟೆಕ್ಸ್ಟಿಗೆ ಬ್ಯಾಕ್ಗ್ರೌಂಡ್ ಕಲರ್ ಬೇಡ ಅಂದರೆ ಇಂಟು ಮಾರ್ಕ್ ಒತ್ತಿದ್ರೆ ಅದು ಹೋಗುತ್ತೆ. ಈಗ ಟೆಕ್ಸ್ಟ್ ಸ್ಟ್ರೋಕ್ ಚೇಂಜ್ ಆಗಬೇಕು ಅಂದರೆ ಸ್ಟ್ರೋಕ್ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ನೋಡಿ ಕಲರ್ಸ್ ಯಾವುದ್ಯಾವುದಿದೆ ಇಲ್ಲಿ, ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಕೊಟ್ಟರೆ ನೋಡಿ ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದೀನಿ, ಈ ಥರ ಕಾಣಿಸುತ್ತೆ. ವೈಟ್ ಕೊಟ್ಟಿದ್ದೀನಿ, ಎಲ್ಲೋ ಕೊಟ್ಟಿದ್ದೀನಿ, ಈ ಥರ ಸ್ಟ್ರೋಕ್ ಕಲರ್ ಕೊಡ್ಬೋದು. ಮತ್ತು ಶ್ಯಾಡೋ, ಟೆಕ್ಸ್ಟಲ್ಲಿ ಶ್ಯಾಡೋ ಬರಬೇಕು ಅಂದರೆ ಟೆಕ್ಸ್ಟಿಗೆ ಶ್ಯಾಡೋ ಕೂಡ ಬರುತ್ತೆ. ಇನ್ನರ್ ಶ್ಯಾಡೋ, ಟೆಕ್ಸ್ಟಲ್ಲಿ ಇನ್ನರಲ್ಲಿ ಶ್ಯಾಡೋ ಬರಬೇಕು ಅಂದರೆ ಕಲರ್ ಕೂಡ ಕೊಡ್ಬೋದು. ನೋಡಿ ಈ ಥರ ಬರುತ್ತೆ. ಈ ಥರ ನಾವು ನೋಡಿ ಇಷ್ಟೇ. ಇಮೇಜ್ ಸೆಲೆಕ್ಟ್ ಮಾಡಾಯಿತು, ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಾಯಿತು. ಹಾಗೆ ಟೆಕ್ಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಅದಕ್ಕೆ ಕಲರು ಮತ್ತು ಟೆಕ್ಸ್ಟ್ ಸೈಜು ಇಷ್ಟೇ. ಇಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ ಇದನ್ನು ಟೆಕ್ಸ್ಟ್ನ ನಾವು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೋಬೋದು. ಮತ್ತು ಇಲ್ಲಿ ಟೈಪ್ ಮಾಡಿರೋ ಟೆಕ್ಸ್ಟ್ ನಮಗೆ 3D ಬೇಕು, 3D ರೊಟೇಟ್ ಆಗಬೇಕು ಅಂದರೆ 3D ರೊಟೇಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಮಗೆ ಯಾವ ಶೇಪಲ್ಲಿ 3D ರೊಟೇಟ್ ಆಗಬೇಕು ಅಂತ ನಾವೇ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಈ ಶೇಪಲ್ಲಿ ನಾನು
3D ರೊಟೇಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ತೀನಿ. ಈ ಥರ ಸೆಲೆಕ್ಟ್ ಆಗಿದೆ. ಇದನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗುತ್ತೆ. ಇಷ್ಟೇ. ಈಗ ಇದನ್ನು ನಾವು ಸೇವ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಬಾಕ್ಸ್ ಥರ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರೆ ಸೇವ್ ಆ್ಯಸ್ ಪ್ರಾಜೆಕ್ಟ್, ಸೇವ್ ಆ್ಯಸ್ ಇಮೇಜ್ ಅಂತ ಬರುತ್ತೆ. ಸೇವ್ ಆ್ಯಸ್ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸೇವ್ ಟು ಗ್ಯಾಲರಿ. ಇದು ಮೊಬೈಲಲ್ಲಿರೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನಾವು ಯೂಟ್ಯೂಬಲ್ಲಿ ಥಂಬ್ನೇಲ್ ಮಾಡಬೇಕಾದ್ರೆ ಈ ಫೋಟೋನ ಸೆಲೆಕ್ಟ್ ಮಾಡಿ ಯೂಟ್ಯೂಬ್ಗೆ ಥಂಬ್ನೇಲ್ ಆಗಿ ಕೊಡ್ಬೋದು. ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಥಂಬ್ನೇಲ್ನ ಯೂಟ್ಯೂಬ್ಗೆ ಕ್ರಿಯೇಟ್ ಮಾಡ್ಬೋದು.